ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಮಾಟ ಮಂತ್ರ ಸಮಸ್ಯೆಗಳಿದ್ದರೆ ಅಥವಾ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಿದ್ರೂ ಕೂಡ ಬಗೆಹರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಭೂ ವ್ಯವಹಾರಕ್ಕೆ ಸಂಬಂಧಿಸಿದಂಥ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಅವೆಲ್ಲ ಬಗೆಹರಿದು ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಒಂದು ಮಂತ್ರ ಯಾವುದು, ಅದನ್ನು ಎಷ್ಟು ಬಾರಿ ಹೇಗೆ ಪಠಿಸಬೇಕಾಗುತ್ತೆ, ಯಾವುದಕ್ಕೆ ಕೂತು ಪಠಿಸಬೇಕಾಗುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯನ್ನು ಹೆಚ್ಚಾಗಿ ಕಾಶಿಯಲ್ಲಿ ಹಾಗೆ ತಮಿಳುನಾಡಲ್ಲಿ ಕೂಡ ಪೂಜಿಸಲಾಗುತ್ತೆ. ಇದನ್ನು ನಾವು ಕೇಳಿರ್ತೀವಿ, ಹಾಗೆ ನೋಡಿರ್ತೀವಿ ಕೂಡ. ಹಾಗೆ ವಾರಾಹಿ ತಾಯಿಯನ್ನು ಅರ್ಶಿಣದ ಒಂದು ಅಭಿಷೇಕವನ್ನು ಮಾಡಿ ಅವರು ಏನು ಬೇಡಿಕೆ ಇಟ್ಕೊಂಡಿರ್ತಾರೆ ಆ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದನ್ನು ಕೂಡ ನೋಡಿರ್ತೀವಿ ಇತ್ತೀಚೆಗೆ. ಯಾಕೆ ಅಂದರೆ ತುಂಬಾ ಹೆಚ್ಚಾಗಿ ಪ್ರಸಿದ್ಧಿಯಾಗಿರುವಂಥ ವಾರಾಹಿ ತಾಯಿ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ವಾರಾಹಿ ತಾಯಿಗೆ ತುಂಬಾ ಹೆಚ್ಚಾಗಿ ಪ್ರಿಯವಾದಂತಹ ದಿನಗಳಂದರೆ ಪಂಚಮಿ, ಅಷ್ಟಮಿ, ನವಮಿ, ಹಾಗೆ ಶುಕ್ರವಾರ, ಗುರುವಾರ, ಮಂಗಳವಾರ ದಿನಗಳಲ್ಲಿ ನೀವು ಈ ಒಂದು ವ್ರತ ಪೂಜೆಯನ್ನಾಗಲಿ ಅಥವಾ ಮಂತ್ರ ಪಠಣೆಗಳನ್ನಾಗಲಿ ಅಥವಾ ಏನಾದರೂ ದೇವರ ಆರಾಧನೆಯನ್ನು ಮಾಡೋದ್ರಿಂದ ನೀವು ಅಂದ್ಕೊಂಡಿರೋಂಥ ಕೆಲಸಗಳು ಈಡೇರುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ತಾಯಿಯ ಅನುಗ್ರಹ ಆಗುತ್ತೆ ಅಂತಲೇ ಹೇಳ್ಬಹುದು. ಇದಕ್ಕೂ ಮುಂಚೆ ನೀವು ಪ್ರತಿನಿತ್ಯವೂ ಕೂಡ ಪಾಸಿಟಿವ್ ಆಗಿ ಮೈಂಡನ್ನು ಇಟ್ಕೊಳ್ಳೋದ್ರಿಂದ ಹಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಪಾಸಿಟಿವ್ ಆಗಿ ನೀವು ಈಗಾಗಲೇ ನನಗೆ ಏನೋ ಒಂದು ವಸ್ತುನ ನೀವು ಆಸೆ ಪಟ್ಟಿರ್ತೀರ, ಆ ವಸ್ತು ಸಿಕ್ಕಿದೆ ಅಂತ ಪ್ರೆಸೆಂಟಲ್ಲಿ ಸಿಕ್ಕರೆ ಹೇಗೆ ಖುಷಿಯಾಗಿರ್ತೀರ ಆ ರೀತಿ ಖುಷಿಯಾಗಿರೋದ್ರಿಂದ ನೀವು ಪಾಸಿಟಿವ್ ಆಗಿ ಇರೋದ್ರಿಂದ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೋಬೋದಾಗಿರುತ್ತೆ. ಹಾಗೆ ಪ್ರತಿನಿತ್ಯವೂ ಕೂಡ ಬಿಡದಂತೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು 15 ನಿಮಿಷಗಳ ಕಾಲ ಅಥವಾ ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ಮೆಡಿಟೇಷನ್ನ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಮೈಂಡ್ ಅನ್ನೋದು ಕಾಮ್ ಆಗಿರುತ್ತೆ. ಹಾಗೆ ಏನೇ ಒಂದು ನೀವು ಬೇಡಿಕೆಗಳನ್ನ ಇಟ್ಕೊಂಡ್ರು ಕೂಡ ಅದು ಆಸೆ ಈಡೇರೋದಕ್ಕೆ ಈ ಒಂದು ಮೆಡಿಟೇಷನ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನೋದಿಲ್ಲ ಅಥವಾ ಏನೋ ಒಂದು ರೀತಿ ಮನೆಯಲ್ಲಿ ಕಿರಿಕಿರಿ ಆಗ್ತಾನೆ ಇದೆ, ಯಾವುದಾದ್ರೂ ಒಂದು ದುಷ್ಟಶಕ್ತಿಯ ಕಾಟ ನಿಮಗೆ ಆಗ್ತಾ ಇದೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಿದೆ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಅಥವಾ ನಮಗೆ ಆರೋಗ್ಯ ಸಮಸ್ಯೆ ಇದೆ, ನಾವು ಮಲಗಿತ್ತವೆ ಎಲ್ಲ ಆಗ್ತಾ ಇದೆ ಅನ್ನೋರು ಕೂಡ ಮಲಗಿದ ಜಾಗದಲ್ಲೇ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಪಠಿಸೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಬರೆಯೋದ್ರಿಂದ ಅಥವಾ ಪಠಿಸೋದ್ರಿಂದ ಎರಡರಿಂದನೂ ಕೂಡ ಸಮನಾದ ಫಲಗಳನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬಹುದು ಅಥವಾ ನೀವು ಟ್ರಾವೆಲ್ ಮಾಡ್ತಾನಾದರೂ ಪಠಿಸ್ಬಹುದು, ಇಲ್ಲಾಂದರೆ ಪೂಜೆ ಸಮಯದಲ್ಲಾದರೂ ಪಠಿಸ್ಬೋದಾಗಿರುತ್ತೆ. ಯಾವುದೂ ಆಗಲ್ಲ ಅನ್ನೋರು ಮಲಗೋ ಸಮಯದಲ್ಲಾದರೂ ಕೂಡ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ತಾಯಿಗೆ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಪಠಿಸೋದ್ರಿಂದ ತಾಯಿಯ ಅನುಗ್ರಹವನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಯಾಕೆ ಅಂದರೆ ತಾಯಿ ಭೂಲೋಕದಲ್ಲಿ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಸಂಚಾರ ಮಾಡೋದ್ರಿಂದ ಆ ಒಂದು ಸಮಯದಲ್ಲಿ ನಾವು ತಾಯಿಯ ಆರಾಧನೆಯನ್ನು ಮಾಡೋದ್ರಿಂದ ತಾಯಿಯ ಅನುಗ್ರಹ ಮತ್ತು ಏನೋ ಒಂದು ಆಶೀರ್ವಾದವನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಇನ್ನು ನೀವು ಪ್ರತಿನಿತ್ಯವೂ ಕೂಡ ಮೆಡಿಟೇಷನ್ ಆದ ನಂತರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಬೇಕು, ಹಾಗೆ ಫೀಲ್ ಮಾಡಬೇಕು. ಹಾಗೆ ಮಾಡಿದ ನಂತರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಇಲ್ಲಾಂದರೆ ಸಂಜೆ ಗೋಧೂಳಿ ಲಗ್ನದ ನಂತರ ದೀಪ ಹಚ್ಚೋ ಸಮಯದಲ್ಲಾದರೂ ನೀವು ಈ ಒಂದು ಮಂತ್ರವನ್ನು ಹೇಳ್ಕೋಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ತಪ್ಪದೆ ಪಠಿಸಬೇಕಾಗುತ್ತೆ. ಯಾಕೆ ಅಂದರೆ ಪ್ರತಿನಿತ್ಯವೂ ತಪ್ಪದೆ ಪಠಿಸೋದ್ರಿಂದ ನಮ್ಮ ಸಮಸ್ಯೆಗಳು ದಿನೇ ದಿನೇ ಕ್ಷೀಣಿಸ್ತಾ ಹೋಗುತ್ತೆ ಅಂತಲೇ ಹೇಳ್ಬಹುದು. ತಾಯಿಯ ಅನುಗ್ರಹದಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ಆ ಒಂದು ಮಂತ್ರ ಬಂದು ಹೀಗಿರುತ್ತೆ: ಓಂ ದುರ್ಗಾ ದೇವಿಯೇ ನಮಃ, 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 ಓಂ ದುರ್ಗಾ ದೇವಿಯೇ ನಮಃ. ಈ ರೀತಿಯಾಗಿ ಮಂತ್ರವನ್ನು ನೀವು ತಪ್ಪದೆ ಪಠಿಸಬೇಕಾಗತ್ತೆ.
11 ಬಾರಿ ಅಥವಾ 9 ಬಾರಿ 21 ಬಾರಿ ಇಲ್ಲಾಂದರೆ 108 ಬಾರಿ ಪಠಿಸಲೇಬೇಕಾಗುತ್ತೆ. ಈ ರೀತಿಯಾಗಿ ಪಠಿಸ್ತಾ ಬರೋದ್ರಿಂದ ಸಮಸ್ಯೆಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮಂತ್ರವನ್ನು ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕೂತು, ತಾಯಿಗೆ ಕಡು ಕಪ್ಪು ಅಥವಾ ಕಡು ನೀಲಿ ಬಣ್ಣದ ಬಟ್ಟೆಗಳಂದ್ರೆ ತುಂಬಾ ಇಷ್ಟ ಆಗುತ್ತೆ. ಆ ಒಂದು ಕಲರ್ ಬಟ್ಟೆಗಳನ್ನ ನೀವು ಧರಿಸಿ ಅಥವಾ ಆ ಒಂದು ಬಟ್ಟೆಗಳ ಆಸನದ ಮೇಲೆ ಕೂತು ಕೂಡ ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಈ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಬಿಡದೆ ತಪ್ಪದೆ ಪಠಿಸ್ತಾ ಬನ್ನಿ. ಹಾಗೆ ನಿಮ್ಮ ಆರ್ಥಿಕ ಸಮಸ್ಯೆ ಏನಾದರೂ ಇದ್ದರೆ ದೀಪ ಹಚ್ಚುವಂಥ ಸಮಯದಲ್ಲಿ ಕಪ್ಪೆಳ್ಳನ್ನು ದೀಪಕ್ಕೆ ಹಾಕಿ ಹಚ್ಚೋದ್ರಿಂದ ಕೂಡ ನಿಮ್ಮ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತಾಯಿಗೆ ಬೆಲ್ಲದ ಪಾನಕ ಅಥವಾ ದಾಳಿಂಬೆ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬಹುದಾಗಿರುತ್ತೆ. ಇನ್ನು ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೀವೇನಾದರೂ ನೋಡಬೇಕು ಅನ್ನೋದಾದರೆ ನನ್ನ ಗೀತಾ ಜೈ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.